ರಾಜ್ಯದಲ್ಲಿ ಈಗ ಮೈಕ್ರೋ ಫೈನಾನ್ಸ್ಗಳದ್ದೇ ಭಯಂಕರವಾಗಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆ? ಹಳ್ಳಿಗಳಲ್ಲಿ ತುಂಬ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸಾಲವನ್ನು ಪಡ್ಕೊಳ್ಬೇಕಾದ್ರೆ ಇರುವಂಥ ಪ್ರೀತಿ ಸಾಲವನ್ನು ಕಟ್ಟೋಬೇಕಾದ್ರೆ ಇರೋದಿಲ್ವಾ? ಈ ಪ್ರಶ್ನೆಗೆ ಎದ್ದೇಳುತ್ತೆ. ಯಾಕೆ ಮೈಕ್ರೋ ಫೈನಾನ್ಸ್ಗಳು ತಾವು ಹಾಕಿಕೊಂಡಂಥ ಲಿಮಿಟೇಷನ್ ಏನಿರುತ್ತೆ ಅದನ್ನು ಕ್ರಾಸ್ ಮಾಡಿದಾರಾ? ಅವ್ರಿಗೊಂದಿಷ್ಟು ಬಡ್ಡಿ ಇಷ್ಟೇ ಕೊಡಬೇಕು ಅಂತ ಇರುತ್ತೆ. ಕಾರಣ ಇವೆಲ್ಲವೂ ಕೂಡ ಪರ್ಮಿಷನ್ ಇರುತ್ತೆ ಅವ್ರಿಗೆ, ಇಂತಿಷ್ಟೇ ಅಂತ ಹೇಳಿ. ಅದಕ್ಕಿಂತಲೂ ಮೀರಿದಾರ? ಅದರ ಜೊತೆಗೆ ವಾಪಸ್ ಪಡಿಬೇಕಾದಂಥ ಸಂದರ್ಭದಲ್ಲಿ ನಿಯಮಗಳನ್ನು ಮೀರಿ ಏನಾದರೂ ಇವ್ರ ಜೊತೆಗೆ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಜನರ ಜೊತೆಗೆ. ಅದು ಬಹಳ ಮುಖ್ಯವಾಗಿದೆ. ಯಾಕೆ ಅಂತ ಹೇಳ್ತೀನಿ. ಅವ್ರ ಮನೆಗೆ ಹೋಗೋದು, ಸ್ಟಿಕ್ಕರನ್ನು ಅಂಟಿಸ್ಬಿಡೋದು, ರಾತ್ರಿ ಹೋಗೋದು, 9 ಗಂಟೆ 10 ಗಂಟೆವರೆಗೂ ಅವ್ರ ಮನೇಲಿ ಕೂತ್ಕೊಳ್ಳೋದು, ಇದು ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಅವಮಾನ ಮಾಡುವಂಥ ರೀತಿ. ಹಣ ಕಟ್ಟಿಲ್ಲ ಅಂದ ತಕ್ಷಣ ಅವ್ರ ಮನೇಲಿ ಸಂಜೆಯಿಂದ ರಾತ್ರಿ 9 ಗಂಟೆ, ಪಾಪ ಒಂದು ಹುಡುಗ ಹೇಳ್ತಾ ಇದ್ನಲ್ವಾ, ಸೊ ರಾತ್ರಿ 9 ಗಂಟೆವರೆಗೂ ಕೂಡ ಇರ್ತಾ ಇದ್ರು ಸರ್, ನಾವೇನು ಮಾಡಬೇಕು ಅಂತ ಹೇಳಿ. ಅದಕ್ಕೆ ನಮಗೆ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದೀವಿ ನಾವು ಅಂತ ಹೇಳಿ. ನೋಡಿ, ರಾಜ್ಯದಲ್ಲಿ ಈಗ ಮೈಕ್ರೋ ಫೈನಾನ್ಸ್ ಕೋಲಾಹಲ ಬಹಳ ಜೋರಾಗಿ ಆಗ್ತಾ ಇದೆ. ಇದೆಲ್ಲರೂ ಕೂಡ ನಿಮ್ಮ ಗಮನಕ್ಕೆ ಬರ್ತಾ ಇದೆ. ಹಲವು ಹಳ್ಳಿಗಳಲ್ಲಿ ಈ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ. ಯಾಕಾಯಿತು? ಒಂದು ಸಾಲ ಅನಿವಾರ್ಯತೆ ಇದ್ದಂಥ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ಸಾಲ ಕೊಟ್ಟರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಮನಸ್ಸಿದಿರುತ್ತೆ. ಅದು ಪ್ರತಿಯೊಬ್ಬರಿಗೂ ಇರುತ್ತೆ. ನನಗೀಗ ದುಡ್ಡು ಬೇಕು ಅಂತಂದಾಗ ಆಯಿತು ಕೊಟ್ಬಿಡಿ ಅಂತ ಹೇಳ್ತೀವಿ. ಏನು ಕಂಡೀಷನ್ ಎಲ್ಲ ನೋಡಲ್ಲ, ಹಣ ಬಂದರೆ ಸಾಕು ಅನ್ನೋ ಯೋಚನೆಯಲ್ಲಿ ಇರ್ತಾರೆ ತುಂಬ ಜನ. ಕಿತ್ತು ತಿಂತಾ ಇದ್ದಾರೆ ಈಗ ದನದಾಯಿಗಳು. ಆ ಲಿಮಿಟೇಷನನ್ನು ಕ್ರಾಸ್ ಮಾಡಿದರೆ ಒಂದು 8%, 9%, 10% ಎಷ್ಟೋ ಒಂದು ಲಿಮಿಟೇಷನನ್ನು ಇಟ್ಟಿರ್ತಾರೆ. RBI ರೂಲ್ಸ್ ಪ್ರಕಾರ 8%ಗಿಂತ ಹೋಗಬಾರ್ದು ಅಂತಿದೆ. ಆದರೆ ಬೆಂಗಳೂರಿನಲ್ಲೇ ಕೆಲವು ಫೈನಾನ್ಸ್ಗಳು 25% ಪಡ್ಕೊಳ್ತಾರೆ. ಏನು ಹೇಳೋಣ ಅದಕ್ಕೆ? 25%. ಆದರೂ ಯಾರು ಕೇಳಲ್ಲ, ಅನಿವಾರ್ಯವಾಗಿ ತಗೊಳ್ತಾರೆ, ಕಟ್ತಾ ಇರ್ತಾರೆ ಜನ. ಇಲ್ಲೂ ಕೂಡ ಹೀಗೆ ಆಗಿರೋದು. ಆ ಲಿಮಿಟೇಷನನ್ನು ಕ್ರಾಸ್ ಮಾಡಿ ಇವರು ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರಾ? ಅದನ್ನು ಚೆಕ್ ಮಾಡಬೇಕು ಫಸ್ಟು. ಕಷ್ಟ ಕಾಲದಲ್ಲಿ ಪಡೆದಂಥ ದುಡ್ಡೇ ಈಗ ಕಂಟಕವಾಯಿತಾ ಅಂಥೇಳಿ. ದುಡ್ಡು ಕಂಟಕವಾಗಲಿಲ್ಲ. ದುಡ್ಡನ್ನು ಪಡ್ಕೊಂಡಾಗ ಅವರು ಹೆಚ್ಚಿನ ಬಡ್ಡಿಯನ್ನು ಇಸ್ಕೊಂಡು ವಸೂಲಿ ಮಾಡುವಂಥದ್ದು ಇದೆಯಲ್ಲ, ಅದು ಕಂಟಕವಾಗ್ತಾ ಇರೋದು. ಬಡ್ಡಿ, ಚಕ್ರ ಬಡ್ಡಿಗೆ ಬದುಕೆ ಹಾಳಾಗಿ ಹೋಯ್ತಾ? 50,000 ರೂಪಾಯಿ ಇಸ್ಕೊಂಡಿರ್ತಾರೆ. ಎಂಥ ಒಂದಿಷ್ಟು ಬಡ್ಡಿ ಬಂದು 60,000ನೋ ಕಟ್ಟುವಂಥ ಪರಿಸ್ಥಿತಿ ಬಂದರೆ ತಿಂಗಳಿಗೆ 1,000 ರೂಪಾಯಿ ಎಕ್ಸ್ಟ್ರಾ ಕಟ್ಟೋದಾದರೆ ಹೆಂಗೋ ನಡೆಯುತ್ತಾ ಇರುತ್ತೆ. ಇಲ್ಲ 50,000 ಇಟ್ಕೊಂಡಿದ್ಯಾ, ನೀನು 1,00,000 ಕಟ್ಟು ಅಂತಂದರೆ ಹೆಂಗ್ರಿ ಕಟ್ತಾರೆ ಅವರು? ಪಬ್ಲಿಕ್ ಟಿವಿ ಸತತ ವರದಿಯ ಬಳಿಕ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈಗೇನು ಮಾಡಬೇಕಾಗಿದೆ ಸರ್ಕಾರ? ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಮೊದಲು ಜನರಿಗೆ ಆಶ್ವಾಸನೆಯನ್ನು ಕೊಡಬೇಕು. ಜೊತೆಗೆ ಈ ಮೈಕ್ರೋ ಫೈನಾನ್ಸ್ಗಳು ಯಾರಿದ್ದಾರೆ ಅವ್ರನ್ನು ಕೇಳಬೇಕು, ನಿಯಮಗಳನ್ನು ಏನು ಪಾಲನೆ ಮಾಡಿದ್ದೀರಾ, ಯಾವ ರೀತಿಯಾಗಿ ಪಾಲನೆ ಇದೆ. ಸೊ ಹಾಗಾಗಿನೇ ನಾಡಿದ್ದು ಶನಿವಾರ ಮುಖ್ಯಮಂತ್ರಿಗಳು ಈಗ ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಎಷ್ಟು ಬಡ್ಡಿಯನ್ನು ಇಸ್ಕೊಂಡಿದ್ದಾರೆ, ಚಕ್ರಬಡ್ಡಿ ಯಾರಾದರೂ ಹಾಕಿದ್ದಿದ್ರೆ ಅವರನ್ನು ಮುಲಾಜಿಲ್ದೇನೆ ಒಳಗೆ ಹಾಕಬೇಕು. ಒಂದು ಲಿಮಿಟೇಷನ್ ಇರುತ್ತೆ, ಅದಕ್ಕಿಂತ ಕ್ರಾಸ್ ಮಾಡಬಾರದು. ಬಟ್ ಮಾಡ್ತಾ ಇದ್ದಾರೆ. ಅದೇ ಸಮಸ್ಯೆ ಆಗ್ತಾ ಇರೋದು ಅಂತ ಒಂದು ಕಡೆಗೆ. ಜನರು ಅಷ್ಟೇ, ನಾನು ಇಸ್ಕೊಳ್ಬೇಕಾಗಿರುವಂಥ ದುಡ್ಡನ್ನು ಇಸ್ಕೋಬೇಕಾದ್ರೆ ಪ್ರೀತಿ ಅವೆಲ್ಲವೂ ಕೂಡ ಮಾತನಾಡ್ತೀರಾ, ಆ ಟೋನೇ ಚೇಂಜ್ ಆಗಿಬಿಡುತ್ತೆ ಕೊಡಬೇಕಾದಂಥ ಸಂದರ್ಭದಲ್ಲಿ. ಇದೆಲ್ಲರೂ ಕಡೆನೂ ಆಯಿತು. ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕಲು ಕಾನೂನನ್ನು ತರ್ತಾರಾ? ಅದು ತರಕ್ಕಾಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಮೈಕ್ರೋ ಫೈನಾನ್ಸ್ಗಳ ವಿಚಾರದಲ್ಲಿ ನಿಮಗೆ ಅನಿವಾರ್ಯತೆ ಇದ್ದೇ ಇರುತ್ತೆ, ಬೇಕಾಗುತ್ತೆ ಮೈಕ್ರೋ ಫೈನಾನ್ಸ್ಗಳು. ಎಲ್ಲವೂ ಕೂಡ ಬ್ಯಾಂಕ್ನಿಂದನೇ ಕೊಡೋಕ್ಕಾಗಲ್ಲ ಸಣ್ಣ ಸಣ್ಣ ಅಮೌಂಟ್ಗಳನ್ನು. ಸೊ ಆ ನಿಟ್ಟಲ್ಲಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಟಾರ್ಚರ್. ಕೊಡಗಿನಲ್ಲಿ ಊರು ಬಿಟ್ಟು ಮರವೇರಿದ ನಾರಿಯರು. ಗದಗದಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಆತ್ಮಹತ್ಯೆಗೆ ಯತ್ನ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಟಾರ್ಚರ್ಗೆ ಬ್ರೇಕೇ ಬಿದ್ದಿಲ್ಲ. ಸುಲಭವಾಗಿ ಸಾಲ ದೊರೆಯುತ್ತದೆ ಎಂದು ಖಾಸಗಿ ಫೈನಾನ್ಸ್ ಕಂಪನಿಗಳು ಕೊಡುವ ಸಾಲವನ್ನ ತೆಗೆದುಕೊಂಡು ಖರ್ಚು ಮಾಡಿರುವ ಕುಟುಂಬಗಳು ಈಗ ಸಾಲ ತೀರಿಸಲಾಗದೆ ಊರನ್ನೇ ಬಿಟ್ಟಿವೆ. ಕೆಲ ಜನರು ಸಾಲಗಾರರ ಕಿರುಕುಳ ತಡೆಯಲು ಸಾಧ್ಯವಿಲ್ಲದೆ ದಟ್ಟ ಅರಣ್ಯದೊಳಗೆ ತೆರಳಿ ಮರವೇರಿ ಕುಳಿತುಕೊಳ್ಳುವ ಸ್ಥಿತಿ ಬಂದಿದೆ. ಮತ್ತೊಂದೆಡೆ ಸಿಬ್ಬಂದಿ ಕಾಟಕ್ಕೆ ಜನ ಆತ್ಮಹತ್ಯೆಗೆ ಯತ್ನಿಸುತ್ತಿದ್ದಾರೆ. ಹೌದು, ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿಯ ಮೀನುಕೊಲ್ಲಿ ಹಾಡಿ, ದಾಸವಾಳ ಪೈಸಾರಿ, ಬೆಳ್ಳಿ ಕಾಲೋನಿ ಮತ್ತು ಕಾವೇರಿ ಕಾಲೋನಿಗಳಲ್ಲಿ ಫೈನಾನ್ಸ್ ಕಂಪನಿಗಳ ಕಿರುಕುಳದಿಂದ ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ಕೇರಳ ರಾಜ್ಯದ ಕಡೆ ವಲಸೆ ಹೋಗಿವೆ. ಇನ್ನೂ ಕೆಲವರು ಹಾಡಿಯಲ್ಲೇ ಇದ್ರು. ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಬೇಸತ್ತು ದಟ್ಟ ಅರಣ್ಯದ ಮರವೇರಿ ಕುಳಿತು ಸಂಜೆಯಾಗುತ್ತಲೇ ಮನೆಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ನಿಮ್ಮ ಪಬ್ಲಿಕ್ ಟಿವಿ ಹಾಡಿಯಲ್ಲಿ ರಿಯಾಲಿಟಿ ಚೆಕ್ ಮಾಡುವ ವೇಳೆ ಕೆಲ ಮಹಿಳೆಯರು ಮರವನ್ನು ಏರಿರುವ ದೃಶ್ಯಗಳು ಕಂಡು ಬಂದವು. ಬೆಳಗ್ಗೆ 6 ಗಂಟೆಯಿಂದ ಸಾಲ ವಸೂಲಿಗೆ ಮನೆಗಳ ಬಳಿಗೆ ಬರುವ ಸಿಬ್ಬಂದಿ ರಾತ್ರಿ 9 ಗಂಟೆಯಾದ್ರೂ ಅಲ್ಲೇ ಇರುತ್ತಾರೆ. ಸಾಲದ ಕಂತಿನ ಹಣ ಕಟ್ಟುವವರೆಗೆ ಬಿಡಲ್ಲ.
ಮನಸ್ಸು ಇಚ್ಛೆ ಬೈಯುತ್ತಾರೆ. ಇದನ್ನು ಸಹಿಸಿಕೊಳ್ಳಲಾಗುತ್ತಿಲ್ಲ ಎಂದು ಇಲ್ಲಿನ ನಿವಾಸಿಗಳು ಪಬ್ಲಿಕ್ ಟಿವಿ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಮನೆಯಿಂದನೇ ಟಿಫನ್ ಮಾಡಿ 4-3:30 ಹೇಳ್ತೀವಿ, ಅಡುಗೆ ಎಲ್ಲ ಮಾಡ್ತೀವಿ. ಮಾಡಿಬಿಟ್ಟು ಟಿಫನ್ ತಗೊಂಡು ಕಾಡಿಗೆನೇ ಹೋಗ್ತೀವಿ. ಯಾವುದೋ ಮರದ ಮೇಲೆ ಕೂತ್ಕೊಂಡು ಅವರು ಹೋಗ್ತಾರ ಬರ್ತಾರ. ಒಂದು ಗಾಡಿ ಬಂದರೂ ನಮಗೆ ಭಯ, ಇವರೆಲ್ಲಿ ಬಂದ್ಬಿಡ್ತಾರೋ, ನಮಗೆ ಮನೆಗೆ ಎಷ್ಟೊತ್ತಿಗೆ ಹೋಗಬೇಕು, ಮನೆಗೆ ಹೋಗ್ಬೇಕಾ ಬೇಡವಾ ಅಂತ ಒಂಥರ ಭಯ ಮನಸ್ಸಲ್ಲೇ. ಇವ್ರೇನು ಮಾಡ್ತಾರೋ. ಈಗ ಈ ತಿಂಗಳೇ ನನ್ನ ಕೈಯಲ್ಲಿಲ್ಲ, ಆಯ್ತಾ ಇಲ್ಲ, ನಾನು ಇನ್ನೊಂದು ಸಲ ಸೇರಿಸಿ ಕಟ್ತೀನಿ ಅಂದ್ರೆ ಅವ್ರು ಹೋಗಲ್ಲ ಸರ್. ನಾವು ಹೇಳ್ತಿರೋದು ನಾವು ಸಾಲ ತಗೊಂಡಿದ್ದೀವಿ, ಆದರೆ ಅದನ್ನು ಕಟ್ಟೋದಿಲ್ಲ ಅಂತ ಹೇಳ್ತಿಲ್ಲ, ಕಟ್ತೀವಿ. ಅದು ನಮಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳೋದು. ದುಡ್ಡು ಇಲ್ಲ ಅಂತ ಹೇಳಿದ್ರೆ ದಿವಸ ಬರೋದು, ಕಟ್ಟಿ 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 ಅಂತ ನಾವು ಎಲ್ಲಿಂದ ಸರ್ ನಾವು ಕಟ್ಟೋದು? ಅಲ್ಲಿ ಕೊಟ್ಟರೆ ತಾನೇ ನಾವು ಕೆಲಸ ಮಾಡಿ ಕೊಟ್ಟರೆ ತಾನೇ ನಾವು ಕಟ್ಟೋದು. ಅವರು ಅದು ಹೇಳಿದ್ರೆ ಈಗಲೇ ಕಟ್ಟಿ ಹೋಗಿ ಹೋಗಿ ಅಂತ ಬಾಯಿಗೆ ಬಂದಿದ್ದೆಲ್ಲ ಬೈತಾರೆ ಸರ್. ಅದಕ್ಕಾಗಿ ನಾವು ಕಾಡು ಬಿದ್ದು ಬಿಟ್ಟು ನನಗೆ ಮನಸ್ಸಿಗೆ ಒಂಥರ ಬೇಜಾರಾಯಿತು ಸರ್. ನೋವು ಅಷ್ಟು ಬಂದ್ಬಿಟ್ಟು ನನಗೆ. ಅದಕ್ಕೆ ನನ್ನ ಮಗನೂ ಬಿಟ್ಟು ಹೋದ ಮನೆ, ಗಂಡನು ಈಗ ಕುಡಿಯೋದೆ. ಹಂಗಾಗಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಸರ್. ಸುಲಭವಾಗಿ ಸಾಲ ಸಿಕ್ಕುತ್ತೆ ಅಂತ ಸಾಕಷ್ಟು ಮಂದಿ ಖಾಸಗಿ ಫೈನಾನ್ಸ್ ಕಂಪ್ನಿಯಿಂದ ಹಣವನ್ನು ಪಡೆದಿರ್ತಾರೆ. ಅವರು ವಿಧಿಸುವಂತಹ ಶೇಕಡವಾರು 24-26% ಬಡ್ಡಿಯನ್ನು ಕಟ್ಟಕ್ಕಾಗದೆ ಇದೀಗ ಸಾಕಷ್ಟು ಜನರು ಊರನ್ನೇ ತೊರೆಯುವಂಥ ಪರಿಸ್ಥಿತಿ ರಾಜ್ಯದ ಹಲವಾರು ಕಡೆ ನೋಡಿದ್ದೀರಾ. ಅದರಂತೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪ್ರಸ್ತುತ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ನ ಮಾಡಲಿಕ್ಕೆ ಕೊಡಗು ಜಿಲ್ಲೆ ಮೀನುಕೊಲ್ಲಿ ಹಾಡಿಗೆ ಬಂದಿರತಕ್ಕಂಥದ್ದು. ನೀವು ಇಲ್ಲಿ ನೋಡ್ಬೋದು, ಹಲವಾರು ಜನರು ಈ ಊರನ್ನೇ ತೊರೆದು ಹೋಗಿರ್ತಕ್ಕಂಥದ್ದು. ಶೇಕಡ 50% ಕುಟುಂಬ ಏನಿದೆ, ಈ ಕುಟುಂಬ ಈ ಕೊಡಗು ಜಿಲ್ಲೆಯಲ್ಲೇ ಇಲ್ಲ. ಹಲವಾರು ಜನರು ಕೇರಳ ರಾಜ್ಯವನ್ನು ಅವಲಂಬಿಸ್ಕೊಂಡು ಅಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಹೋಗಿರ್ತಕ್ಕಂಥದ್ದು. ಯಾಕೆಂದರೆ ದಿನನಿತ್ಯ ಫೈನಾನ್ಸ್ ಕಂಪ್ನಿಯವರು ಬರುವಂತಹದ್ದು ಬೆಳಗ್ಗೆ 6 ಗಂಟೆಗೆ ಬಂದರೆ ರಾತ್ರಿ 9 ಗಂಟೆವರೆಗೂ ಕೂಡ ಈ ಹಾಡಿ ಇರ್ತಕ್ಕಂಥ ನಿವಾಸಿಗಳ ಹತ್ರ ಹೋಗಿ ಸಾಕಷ್ಟು ಕಿರುಕುಳವನ್ನು ಕೂಡ ನೀಡ್ತಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿರ್ತಕ್ಕಂಥ ಜನರು ಹೇಳ್ತಾ ಇರ್ತಕ್ಕಂಥದ್ದು. ಕೆಲವೊಂದಷ್ಟು ಜನರು ಬೆಳಿಗ್ಗೆ 6 ಗಂಟೆಗೆ ಮನೆಯನ್ನು ಬೀಗ ಹಾಕ್ಕೊಂಡು ಕಾಡಿನತ್ತ ಹೋದರೆ ಸಂಜೆ 9 ಗಂಟೆ 10 ಗಂಟೆಗೆ ಕಾಡಿನಿಂದ ಮತ್ತೆ ತನ್ನ ಮನೆಗೆ ಬಂದು ವಾಸ ಮಾಡುವಂಥ ಪರಿಸ್ಥಿತಿ ಈ ಒಂದು ಹಾಡಿಯಲ್ಲಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂದರೆ ಆ ಪ್ರಮಾಣದಲ್ಲಿ ದಿನನಿತ್ಯ ಬಂದು ಕಿರುಕುಳವನ್ನು ನೀಡ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬೀದಿಗೆ ಬಂದ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ ಗದಗದ ಅಬ್ದುಲ್ ಫ್ಯಾಮಿಲಿ. 1 ವರ್ಷದಲ್ಲಿ 5 ಮನೆ ಬದಲಾವಣೆ, ಆತ್ಮಹತ್ಯೆಗೆ ಯತ್ನ. ಇತ್ತ ಕಾನೂನು ಸಚಿವರ ತವರು ಕ್ಷೇತ್ರದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಾನೂನು ಉಲ್ಲಂಘನೆಯಿಂದ ಬಡ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಗದಗ ನಿವಾಸಿಯಾದ ಅಬ್ದುಲ್ ರೆಹಮಾನ್ ಬಾಜಿಗರ್ ಕುಟುಂಬ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಕುಟುಂಬದಲ್ಲಿ 7 ಜನ ಸದಸ್ಯರಿದ್ದು ಜೀವನ ನಿರ್ವಹಣೆಗಾಗಿ ಸಾಲ ತೆಗೆದುಕೊಂಡಿದ್ದರು. ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಬೇಸತ್ತು 1 ತಿಂಗಳ ಹಿಂದೆ ಕುಟುಂಬಸ್ಥರು ಆತ್ಮಹತ್ಯೆಗೆ ಯತ್ನಿಸಿದ್ರು. 1 ವರ್ಷದಲ್ಲಿ 5 ಮನೆ ಬದಲಾಯಿಸಿದ್ದಾರೆ. ಹಗಲು ರಾತ್ರಿ ಎನ್ನದೆ ಸಿಬ್ಬಂದಿ ಮನೆಗೆ ಬಂದು ಕುಳಿತು ಅಶ್ಲೀಲವಾಗಿ ಬೈದು ಹಿಂಸೆ ನೀಡುತ್ತಿದ್ದಾರೆ ಅಂತ ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಸಣ್ಣ ಪುಟ್ಟ ಯಾವ್ದ್ರ ಕೆಲಸ ಮಾಡೋನು ಏನು ಮಾಡಿ ಇವ್ರು ಸಾಲ ಕಟ್ಟೋದು ಬೇಡ ಅಂತ ಹೇಳಾಕತ್ತಿಲ್ಲ. ನಾವು ಸಾಲ ಕಟ್ಟೋನು ಅಂತ ಏನು ನಮ್ಗೊಂದು ಟೈಮ್ ಇದು ಮಾಡ್ಕೊಡೋಲ್ರಿ. ಒಬ್ರು ತಪ್ಪಿದ್ರು ಒಬ್ಬರು 1ಕ್ಕಿಂತ 10 ಕಡೆ ತೆಗ್ಸಿವ್ರಿ, ಕಷ್ಟ ಐತೆ ಅಂತೇಳಿ ಏನು ಮಾಡ್ತೀವಿ ನೀವು ತಾಳಿನಾರು ಮಾರ್ರಿ, ಬಂಗಾರ ಮಾರ್ರಿ, ಮನೆಯಂದು ಸಾಮಾನು ಮಾರ್ರಿ, ನಮ್ಗೆ ರೊಕ್ಕ ಕೊಡ್ರಿ. ನಮಗೆ ಬೀದಿ ನನ್ನ ಹೆಂಡ್ರು ಮಕ್ಕಳು ಎಲ್ಲರಿಗೂ ಅಡ್ಡಾಡ್ಸಾಕತ್ತಾರ. ನೆಮ್ಮದಿ ಅನ್ನೋದು ರಾತ್ರಿ ಹಗಲಿ ಅನ್ನೋದು ಏನೈತ್ರಿ, ಯಾವಾಗ ಬರ್ತಾರೆ ಯಾವಾಗಿಲ್ಲ, ಬರೀ ಇದ ಭಯಲಿದ್ದ ನಾವು ಜೀವನ ಮಾಡ್ಬೇಕು ಹೊರತು ಬೇರೆದು ಇದನ್ನ ಇಲ್ಲ ನಮ್ಗೆ. ನಾವು ತೊಗೊಂಡಿವ್ರಿ ಸಾಲ, ಅವರು ಬರೇ ಕಟ್ರಿ ಅಂತಾರೆ. ಒಟ್ಟು ಬಡ್ಡಿ ವ್ಯವಹಾರ ತೊಗೊಂಡು ಈ ಗುಂಪು ಕಟ್ಟಿದ್ರೆ ಆ ಗುಂಪು ಕಟ್ಟಿದ್ರೆ ಈ ಗುಂಪು ಮಾಡಿ ನಾವು ಸಾಲ ಮಾಡ್ಕೊಂಡಿರಿ ಸರ್. ಇಲ್ಲ ಅಂತೇಳಿ ನಾವು ಅನ್ನಕತ್ತಿಲ್ಲ. ನಮ್ಗೆ ಒಟ್ಟು ನೆಂಬಿಗಾಗಿ ಒಂದು ಜೀವನ ಮಾಡೋಕೆ ಕೊಡೋಂಗಿಲ್ಲ, ನಿದ್ದೆ ಮಾಡೋಕೆ ಕೊಡೋಂಗಿಲ್ಲ. ನಾವು ತಾಳಿ ಬಂಗಾರ ಎಲ್ಲನೂ ಮಾರಿವ್ರಿ ಸರ್. ಮಾರಿನೂ ನಾವು ಕಟ್ತೀವಿ ಅಂದರು ಅವ್ರು ನಮ್ಗೆ ಟೈಮ್ ಕೊಡೋಕ್ಕೂ ತಯಾರಿಲ್ಲ. ನಮ್ಗೆ ಇದನ್ನು ಮಾಡೋಲ್ರಿ, ಒಟ್ಟು ದಾರಿನೂ ತೋರಿಸಲ್ರಿ. ಬರೀ ಎತ್ತಬೇಕತ್ತಾಗ ಮಾತಾಡ್ತಾರೆ. ರಾತ್ರಿಗೆ ಬರ್ತಾರ, 12 ತನಕ ಕುಂದಿರ್ತಾರ. ಕಟ್ಟುತನ ರೊಕ್ಕ ತಂದು ಕಟ್ಟುತನ ಹೋಗಂಗಿಲ್ಲ ರೀ. ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳದ ಆರೋಪವನ್ನು ಮೈಕ್ರೋ ಫೈನಾನ್ಸ್ ಅಸೋಸಿಯೇಷನ್ ಅಲ್ಲಗಳೆದಿದೆ. ಕರ್ನಾಟಕದಲ್ಲಿ 60 ಲಕ್ಷ ಜನ ಗ್ರಾಹಕರನ್ನ ಮೈಕ್ರೋ ಫೈನಾನ್ಸ್ ಹೊಂದಿದ್ದು 20 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಸೆಕ್ಟರ್ನಲ್ಲಿ ಕಠಿಣ ರೂಲ್ಸ್ ಇದ್ದು RBI ನಿರ್ದೇಶನದಂತೆ ಕಾರ್ಯನಿರ್ವಹಿಸಲಾಗುತ್ತಿದೆ. ಕೆಲವೊಂದು ಸಂಸ್ಥೆಗಳು ಮೈಕ್ರೋ ಫೈನಾನ್ಸ್ನಲ್ಲಿ ಮಿಕ್ಸ್ ಆಗಿ ಈ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿವೆ ಅಂತ ಫೈನಾನ್ಸ್ ಅಸೋಸಿಯೇಷನ್ ದೂರಿದೆ. ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಸೆಕ್ಟರ್ ಅಟ್ಲೀಸ್ಟ್ 20 ಇಯರ್ಸ್ ಇಂದ ನಡೀತಾ ಇದೆ. ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಫೌಂಡೇಶನ್ ಅಂಡ್ ಇವತ್ತಿಗೆ ಈ ಸೆಕ್ಟರ್ ಅಲ್ಲಿ 60 ಲಕ್ಷ ಕಸ್ಟಮರ್ಸ್ ಅನ್ನ ಟಚ್ ಮಾಡ್ತೀವಿ. ನಮ್ದು ಸೆಕ್ಟರ್ ಅಲ್ಲಿ ವೆರಿ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇಂದ
ಆಕ್ಟಿವಿಟೀಸನ್ನು ಮಾಡ್ತೀವಿ. RBI ಇಂದ ಸ್ಟಾರ್ಟ್ ಆಗುತ್ತೆ. RBI ಹ್ಯಾಸ್ ವೆರಿ ಪರ್ಟಿಕ್ಯುಲರ್ ಫೇರ್ ಪ್ರಾಕ್ಟಿಸಸ್ ಕೋಡ್, ಕಸ್ಟಮರ್ಸ್ ಜೊತೆ ಹೇಗೆ ನಡ್ಕೊಂಡು ಹೋಗಬೇಕು. ವಿ ಹ್ಯಾವ್ ಅ ಸೆಲ್ಫ್ ರೆಗ್ಯುಲೇಟರಿ ಆರ್ಗನೈಸೇಷನ್, ಅಲ್ಲಿ ದ ಸೆಕ್ಟರ್ ಇಟ್ ಸೆಲ್ಫ್ ಡಿಸೈಡ್ಸ್. ಒಟ್ನಲ್ಲಿ ರಾಜ್ಯದಲ್ಲಿ ದಿನಕ್ಕೊಂದು ಜಿಲ್ಲೆಯಲ್ಲಿ ಫಿನಾನ್ಸ್ ಕಂಪನಿಗಳ ಕಿರುಕುಳ ಬೆಳಕಿಗೆ ಬರ್ತಾ ಇದ್ದು ಸಾಲ ಪಡೆದ ಜನರು ಹೈರಾಣಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಸೊ ಹೇಳೋದೆಲ್ಲ ಹೇಳ್ತಾ ಇರ್ತೀರಾ, ಹೇಳೋದೆಲ್ಲವೂ ಕೂಡ ಹೇಳ್ಬೋದು. ನಿಯಮಗಳಾಗಿದೆ, ಹೀಗಿದೆ, ನಾವು ಅವುಗಳನ್ನೆಲ್ಲ ಪಾಲನೆ ಮಾಡ್ತಾ ಇದ್ದೀವಿ ಅಂತೇಳಿ. ನೀವು ಒಂದಿಬ್ಬರು ಜನ ಮಾಡ್ಬೋದು, ಇನ್ನುಳಿದಂಥವ್ರು ಹಾಗೆ ಪಾಲನೆ ಮಾಡ್ತಾ ಇದ್ದಾರಾ? ಯಾವ ಆಧಾರದ ಮೇಲೆ ಅಷ್ಟೊಂದು ಅಮೌಂಟನ್ನು ಕೊಟ್ರಿ, ಹೇಗೆ ಕೊಟ್ರಿ? ಅದಕ್ಕೊಂದು ನಿಯಮಗಳು ಬೇಕಲ್ವಾ? ಅದನ್ನು ಕೂಡ ಸ್ಪಷ್ಟಪಡಿಸ್ಬೇಕಾಗಿತ್ತು. ಗೊತ್ತಿಲ್ಲ, ನಾಳೆ ಮುಖ್ಯಮಂತ್ರಿಗಳು ಸಭೆಯನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಶನಿವಾರ. ಅದಾದ ನಂತರ ಏನಾಗುತ್ತೆ ಬೆಳವಣಿಗೆ ನೋಡೋಣ.